ಗುಳೇದಗುಡ್ಡದ ಕೋಟೆಕಲ್ಲು ಭಾಗದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮತ್ತು ಬಹುಶಃ ನಿಮ್ಮೆಲ್ಲರ ಮನೆಯ ಮಗನಾಗಿ ನಿಮ್ಮ ಸೇವೆಯನ್ನು ನಿಸ್ವಾರ್ಥತೆಯಿಂದ ಮಾಡ್ತಾ ಇರತಕ್ಕಂಥ ಹನುಮಂತಪ್ಪ ಮಾವಿನ ಮರದವರ ನೇತೃತ್ವದಲ್ಲಿ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರ ಮಿತ್ರಗಳೊಂದಿಗೆ ಇವತ್ತಿನ ದಿನ ಅತ್ಯಂತ ಸುಸಜ್ಜಿತವಾಗಿರತಕ್ಕಂಥ ಈ ಭಾಗದ ನನ್ನ ರೈತ ಬಂಧುಗಳು ಮತ್ತು ನೇಕಾರರ ಸಮಾಜದ ಬಂಧುಗಳಿಗೆ ಅತ್ಯಂತ ಉಪಯುಕ್ತವಾಗ್ತಕ್ಕಂಥ ರೀತಿಯ ಒಂದು ಉಗ್ರಾಣವನ್ನ ಇವತ್ತೇನು ಲೋಕಾರ್ಪಣೆ ಮಾಡತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಪರಮಪೂಜ್ಯ ಸ್ವಾಮೀಜಿಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಪ್ರಥಮವಾಗಿ ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಅವರು ನಮ್ಮವರೇ ಕಾರಣಾಂತರಗಳಿಂದ ಸ್ವಲ್ಪ ಹಿಂದೆ ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮಿಂದ ಸ್ವಲ್ಪ ದೂರ ಹೋದರೂ ಹೃದಯದಲ್ಲಿ ನಾವು ಅವರಲ್ಲಿ ಈಗಲೂ ಇದ್ದೇವೆ ಹತ್ರದಲ್ಲಿ. ನಮ್ಮ ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರು ನನ್ನ ಆತ್ಮೀಯರು ಸ್ನೇಹಿತರು ಆಗಿರ್ತಕ್ಕಂಥ ನಮ್ಮ ಗದ್ದಿಗೌಡರೇ, ಮತ್ತೊಬ್ಬ ರಾಜ್ಯಸಭಾ ಸದಸ್ಯರು ಆತ್ಮೀಯರು ಆಗಿರ್ತಕ್ಕಂಥ ನಾರಾಯಣ್ ಬಾಡ್ಗೆ ಅವರೇ, ರಾಜ್ಯ ಸರ್ಕಾರದಲ್ಲಿ ಮಾಜಿ ಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಮುರುಗೇಶ್ ನಿರಾಣಿ ಅವರೇ ಹಾಗೂ ಬಂಡಪ್ಪ ಕಾಶ್ಯಪ್ನವರೇ, ಶಾಸಕ ಮಿತ್ರರಾಗಿರ್ತಕ್ಕಂಥ ದೇವರಿಪ್ಪರಿಗೆಯ ರಾಜಗೌಡ್ರೆ, ನಮ್ಮ ಮಾಜಿ ಶಾಸಕರು ಆತ್ಮೀಯರು, ಬಹುಶಃ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಮುಖ್ಯಮಂತ್ರಿ ಆಗಿ ಕಾರಣಕರ್ತರು ಪಟ್ಟಣ್ ಶೆಟ್ಟರು ಅವರು ಸಹ ಈ ವೇದಿಕೆಯಲ್ಲಿದ್ದಾರೆ. ಜೊತೆಗೆ ಹಲವಾರು ನನ್ನ ಸ್ನೇಹಿತರುಗಳು ಬಹಳ ಜನ ಇದ್ದಾರೆ, ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ, ಸಮಯದ ಅಭಾವದಿಂದ ಹೇಳ್ತಾ ಇಲ್ಲ. ಅಂಗಡಿಯವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಈ ಒಂದು ಉಗ್ರಾಣದ ಸುಸಜ್ಜಿತವಾಗಿ ನಿರ್ಮಾಣ ಆಗ್ತಕ್ಕಂಥದ್ದಕ್ಕೆ ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ, ನಮ್ಮ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದ ಬಂಧುಗಳೇ ಮತ್ತು ಈ ಒಂದು ಸಂಘದ ಸದಸ್ಯರುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ವಾಸ್ತವಿಕವಾಗಿ ನಮ್ಮ ಹನುಮಂತಪ್ಪ ಅವರು ಎಲ್ಲ ವಿಷಯ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಹಿಂದಿನ ಹಲವಾರು ಹಿರಿಯರ ಒಂದು ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಆಗಿ 2 ಕೋಟಿಯ ಒಂದು ವ್ಯವಹಾರವನ್ನು ನಡೆಸ್ತಕ್ಕಂಥ ಸಹಕಾರ ಸಂಘವಾಗಿ ಬೆಳೆದು ಇವತ್ತು 60 ಕೋಟಿ ರೂಪಾಯಿಗಳ ವಹಿವಾಟನ್ನ ನಡೆಸ್ತಕ್ಕಂಥ ಮುಖಾಂತರ ಈ ಭಾಗದ ರೈತ ಬಂಧುಗಳಿಗೆ ಸುಲಭ ದರದಲ್ಲಿ ಸಾಲದ ವ್ಯವಸ್ಥೆಯನ್ನು ಮಾಡಿ ರೈತ ಕುಟುಂಬಗಳ ಒಂದು ಆರ್ಥಿಕ ಬದುಕಿಗೆ ಶಕ್ತಿಯನ್ನು ತುಂಬುತ್ತಾ ಇರತಕ್ಕಂಥ ಈ ಒಂದು ಸಂಘದ ಕೊಡುಗೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದರ ಜೊತೆಗೆ ಗುಳೇದಗುಡ್ಡದಲ್ಲಿ ಇರ್ತಕ್ಕಂಥ ನೇಕಾರರ ಸಂಘದ ಅಲ್ಲಿ ಇವತ್ತೇನು ಯಾವೊಂದು ಕೈಮಗ್ಗದ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥವರಿಗೆ ಶಕ್ತಿಯನ್ನು ತುಂಬಲಿಕ್ಕೆ ಇವತ್ತು ನಮ್ಮ ಹನುಮಂತಪ್ಪನವರು ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತಿನ ಪವರ್ ಲೂಮ್ನ ಯುಗದಲ್ಲಿ ಯಾವೊಂದು ಗುಳೇದಗುಡ್ಡದಲ್ಲಿ ಅವರು ಹೇಳ್ತಾ ಇದ್ರು 30 ವರ್ಷಗಳ ಹಿಂದಿನ ಈ ಇತಿಹಾಸವನ್ನು, ಗುಳೇದಗುಡ್ಡದ ಇತಿಹಾಸವನ್ನು, ಇಲ್ಲಿರ್ತಕ್ಕಂಥ ಹಲವಾರು ಯುವಕರು ಗುಳೇದಗುಡ್ಡವನ್ನು ಬಿಟ್ಟು ಇವತ್ತು ಪೂನಾ ಮತ್ತು ಬೆಂಗಳೂರು ಹಲವಾರು ಭಾಗಕ್ಕೆ ವಲಸೆ ಹೋಗ್ತಕ್ಕಂಥದ್ದು ನಡೆದೋಗಿದೆ. ಇಂಥ ಒಂದು ಸಂಕಷ್ಟದಲ್ಲಿ ಇವತ್ತು ಈ ಒಂದು ಗುಳೇದಗುಡ್ಡಕ್ಕೆ ಮತ್ತೆ ಅವರನ್ನೆಲ್ಲರನ್ನು ವಾಪಸ್ ಇಲ್ಲಿ ಬಂದು ನೆಲೆಸ್ತಕ್ಕಂಥದ್ದಕ್ಕೆ
ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಸಾಹಸಕ್ಕೆ ಕೈ ಹಾಕಿದ್ದಾರೆ. ನಾನು ಇವತ್ತು ಆ ಗುಳೇದ ಗುಡ್ಡದಲ್ಲಿ ಆ ಒಂದು ಸಹಕಾರಿ ಸಂಘವನ್ನು ನೇಕಾರಿ ಸಂಘದ ಮುಖಾಂತರ ಸುಮಾರು 30ಕ್ಕೂ ಹೆಚ್ಚಿನ ನನ್ನ ತಾಯಂದಿರು ಸಹೋದರಿಯರು ಅಲ್ಲೇನು ಪ್ರತಿನಿತ್ಯ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ಅಲ್ಲೂ ಏನು ನಮಗೆ ಭೇಟಿ ಕೊಡಿಸಿದ್ರು. ಇಂಥ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಹಳೆಯ ಸಂಸ್ಕೃತಿಯನ್ನು ಉಳಿಸ್ತೀನಿ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ನಮ್ಮ ಹನುಮಂತಪ್ಪನವರು ಇಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇವತ್ತು ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಇಂಥ ಒಬ್ಬ ಯುವಕನಿಗೆ ನೀವು ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದು ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.